ನಮಸ್ಕಾರ ವೀಕ್ಷಕರೇ, TV24+ಗೆ ಸ್ವಾಗತ. ಬೆಳಗಾವಿಯಲ್ಲಿ ನವಿಲು ತೀರ್ಥ ಜಲಾಶಯ ನಿರ್ವಹಣೆ ಸಲಹಾ ಸಮಿತಿ ಸಭೆ ನಡೆಯಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬೆಳಗಾವಿಯ ನೀರಾವರಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಸಭೆಯಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್, ಶಾಸಕರಾದಂತಹ ಚಿಮ್ಮನಕಟ್ಟಿ ಸೇರಿ ಹಲವರು ಭಾಗಿಯಾಗಿದ್ದರು. ಸಭೆಯ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಬದಾಮಿ, ನರಗುಂದ, ಸವದತ್ತಿ ಭಾಗದಲ್ಲಿ ಬೆಳೆಗಳಿಗೆ ನೀರಿನ ಕೊರತೆ ಇದೆ. ಬೆಳೆಗಳು ಒಣಗುವ ಭೀತಿಯಲ್ಲಿ ರೈತರು ಇದ್ದಾರೆ. ಇಂದು ರೈತರ ಜೊತೆಗೆ ಸಭೆಯನ್ನು ಮಾಡಿದ್ದೇವೆ. ನವಿಲು ತೀರ್ಥ ಡ್ಯಾಂನಲ್ಲಿ ಇಂದು 25 ಟಿಎಂಸಿ ನೀರು ಸಂಗ್ರಹವಿದೆ. 20 ಟಿಎಂಸಿ ಕುಡಿಯುವ ನೀರು ಮೀಸಲು ಇಟ್ಟುಕೊಂಡಿದ್ದೇವೆ. 4.5 ಟಿಎಂಸಿ ನೀರು ಕಾಲುವೆಗಳ ಮೂಲಕ ಬಿಡಲು ತೀರ್ಮಾನ ಮಾಡಿದ್ದೇವೆ. ಇಂದಿನಿಂದಲೇ ನೀರು ಬಿಡಲು ತೀರ್ಮಾನ ಮಾಡಿದ್ದೇವೆ. ರೈತರ ಖುಷಿ ಇದ್ರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು. ನೀರಾವರಿ ಯೋಜನೆ ಅಡಿಯಲ್ಲಿ ಬರುವಂತ ಅನೇಕ ನಮ್ಮ ಕ್ಷೇತ್ರಗಳು, ಊರು, ರೈತರ ಒಂದು ಕೂಗು ಏನಾಗಿತ್ತು ಅಂತಂದ್ರೆ, ಈ ಸಾರಿ ನಮ್ಗೆ ಮಳೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನುವಂತ ಒಂದು ಆಸೆ. ಮುಂಗಾರು ಬಹಳ ಚೆನ್ನಾಗಾಯ್ತು, ಆದ್ರೆ ಈಗೊಂದು 10-15 ದಿನದಿಂದ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ನಮ್ಮ ಬಾದಾಮಿ ಭಾಗದಲ್ಲಾಗಿರಬಹುದು, ನರಗುಂದ ಭಾಗದಲ್ಲಾಗಿರ್ಬೋದು, ಸವದತ್ತಿ ಭಾಗದ ರೈತರ ಬಹಳಷ್ಟು ಒಂದು ಕೂಗೇನಾಗಿತ್ತು ಅಂತಂದ್ರೆ, ಸ್ವಲ್ಪ ನೀರು ಕಡಿಮೆ ಆಗಿದೆ, ಬೆಳೆಗಳು ಒಣಗ್ತಾ ಇದ್ದಾವೆ. ನೀರನ್ನ ಅತಿ ಬೇಗ ಡ್ಯಾಮ್ನಿಂದ ನಮ್ಮ ಕಾಲುವೆಗಳಿಗೆ, ನಮ್ಮ ಹೊಳೆಗೆ ಹರಿಸಿ ಅಂತ ಹೇಳಿ ಕೇಳ್ತಾ ಇದ್ರು. ಅದೇ ಪ್ರಕಾರ ಇವತ್ತು ಮಾನ್ಯ ಮಾಜಿ ಸಚಿವರು, ಶಾಸಕರು ಆದಂಥ ಸಿಸಿ ಪಾಟೀಲ್ ಅಣ್ಣನವರು ಹಾಗೂ ಬದಾಮಿಯ ಶಾಸಕರಾದಂಥ ಚಿಮ್ಮನಕಟ್ಟಿಯವರು, ನಮ್ಮ ನೀರಾವರಿಯ ಅಧ್ಯಕ್ಷರು, ಅಧಿಕಾರಿಗಳ ಒಟ್ಟಿಗೆ ಇವತ್ತು ಎಲ್ಲ ರೈತರ ಒಟ್ಟಿಗೆ ಮೀಟಿಂಗ್ ಮಾಡಿ, ರೈತರ ಅನಿಸಿಕೆಯ ಪ್ರಕಾರ ಈಗ ನಮ್ಮ ಡ್ಯಾಮ್ನಲ್ಲಿ ಲೈವ್ ಸ್ಟೋರೇಜ್ ಇರೋದು ಸುಮಾರು 25 TMC ವರೆಗೆ ಈಗ ಇವತ್ತಿಗೆ ನಮಗೆ ಲೈವ್ ಸ್ಟೋರೇಜ್ ಇದೆ. ಸೊ 20 TMC ನೀರನ್ನ ನಾವು ಕುಡಿಯೋದಕ್ಕೆ ಅಂತಂದ್ರೆ, ಜಾನುವಾರು ಆಗಿರ್ಬೋದು ಅಥವಾ ಜನರಿಗೆ ಆಗಿರ್ಬೋದು, ಒಂದು 20 TMC ಕುಡಿಯೋ ನೀರನ್ನ ರಿಸರ್ವ್ ಮಾಡಿ ನೆಕ್ಸ್ಟ್ ಜುಲೈವರೆಗೂ ರಿಸರ್ವ್ ಮಾಡಿ, ಉಳಿದಂತ 4-4.5 TMC ನೀರನ್ನ ಸುಮಾರು 17 ದಿನದವರೆಗೆ ಟೇಲೆಂಡ್ ವರೆಗೂ ಹೋಗೋವರೆಗೆ ನಾವು ಇವತ್ತನೇ ಬಿಡುವಂತ ನಿರ್ಣಯವನ್ನ ರೈತರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಇವತ್ತು ಕೈಗೊಂಡಿದ್ದೇವೆ. ನಮಗೆ ಒಂದು ಆಶಾಭಾವನೆ, ತಾಯಿ ರೇಣುಕಾ ಯಲ್ಲಮ್ಮ ನಮಗೆ ಇನ್ನೂ ಮಳೆ ಚೆನ್ನಾಗಾಗಿ ರೈತರ ಬೆಳೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಇವತ್ತಿನಿಂದ ರೈತರ ಒಂದು ಕೂಗಿಗೆ ನಾವು ಕಿವಿಗೊಟ್ಟು ಇವತ್ತಿನಿಂದ ನೀರನ್ನ ಹರಿಸುವಂತ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲ ರೈತರಿಗೆ ಅನುಕೂಲ ಆಗಲಿ. ನಮ್ಮ ಮಾನ್ಯ ಶಾಸಕರುಗಳು, ನಮ್ಮ ಮಾಜಿ ಮಂತ್ರಿಗಳು, ಶಾಸಕರು ಅವರ ಒಂದು ಹೇಳಿದಂತ ಕೆಲಸಕ್ಕೆ ನಾನು ಕೂಡ ಸ್ಪಂದನೆ ಮಾಡಿದ್ದೀನಿ. ಯಾಕಂತಂದ್ರೆ ನಮ್ಮದಾಗ್ಲಿ ಅವ್ರದ್ದಾಗ್ಲಿ ಇರೋ ಅಜೆಂಡಾ ಒಂದೇ, ರೈತರು ಖುಷಿ ಇದ್ರೆ ಜನಪ್ರತಿನಿಧಿಗಳು ಖುಷಿ ಇರ್ತಾರೆ. ಸೊ ಆ ಕೆಲಸ ಇವತ್ತಿನಿಂದ ನಾವು ಶುರು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ.